ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಕಬ್ಬು ಬೆಳೆಗಾರರು ಮತ್ತು ತಮ್ಮ ಸಮಸ್ಯೆಯನ್ನು ಮಾಲೀಕರೊಂದಿಗೆ, ಸರ್ಕಾರದೊಂದಿಗೆ, ಸಹಕಾರ ಸಂಘಗಳ, ಕಾರ್ಖಾನೆಗಳ ಈ ಒಂದು ಮ್ಯಾನೇಜ್ಮೆಂಟ್ದೊಂದಿಗೆ ದರದ ಸಲುವಾಗಿ ತಿಕ್ಕಾಟ ಮತ್ತು ಸ್ಟಾರ್ಟ್ ಆಗ್ಯದ. ಈ ಸ್ಟಾರ್ಟ್ ಆಗುವಂಥದ್ದು ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು ಆರಂಭವಾಗುವಂಥ ಸಮಯ. ಈ ಸಂದರ್ಭದಲ್ಲಿ ನಮಗೆ ಕಡಿಮೆ ಅಂದರೂ 3,500 ದರ ನಿಗದಿ ಮಾಡ್ರಿ, ಮೊದಲ ಮಾಡ್ರಿ ಕಬ್ಬು ಕಳಿಸೋದು ಪೂರ್ವದಲ್ಲೇ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸರ್ಕಾರ ಕೇಳ್ತಾ ಇದ್ದಾರೆ, ಫ್ಯಾಕ್ಟ್ರಿ ಮಾಲೀಕರು ಕೇಳ್ತಾ ಇದ್ದಾರೆ. ಇದು ಸಾಧ್ಯನಾ ಅಂತ 3,000 ಕೊಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಲಾಸ್ ಆಗ್ತದೆ ನಮ್ಮ ಫ್ಯಾಕ್ಟ್ರಿ, ನಾವು ನುಕ್ಸಾನದಲ್ಲಿದ್ದೀವಿ, ರೇಟ್ ಇಲ್ಲ, ಅದು ಇದು ಕಾರಣ ಸಾಕಷ್ಟು ಹೇಳ್ತಾರೆ ಈ ಮಾಲೀಕರು. ಎಲ್ಲರೂ ಬಂದಿರೋದ್ರಲ್ಲಿ ಒಂದು ಮಾತನ್ನು ಹೇಳಿ ಗಮನಿಸ್ಬೇಕು. ರೈತರು ಸಹಕಾರ ಸಂಘದ ಮ್ಯಾನೇಜ್ಮೆಂಟ್ ಇರಲಿ, ಪ್ರೈವೇಟ್ದವ್ರು ಇರಲಿ, ಯಾರೂ ಇರಲಿ, ಯಾರೂ ರೇಟ್ ಅಂದರೆ ಈ ಕಬ್ಬಿಣ ದರದಲ್ಲಿ ಟನ್ನಿಗೆ 3,000 ಮೇಲೆ ಕೊಡೋ ಸ್ಥಿತಿಯೊಳಗೆಲ್ಲ ಕೊಡೋದಿಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಕಾರಣ ಕೊಡ್ತಾರೆ ಅವರು, ಸಿಕ್ಕಾಪಟ್ಟೆ ಕಾರಣಗಳು ಕೊಡ್ತಾರೆ. ನೀವು ರೈತರು ಪಾಪ ಮದ್ದಿಲ್ಲ ಬಡತನದಾಗಿದ್ದಾರಪ್ಪ ಇವರು ಕಾರ್ಖಾನೆ ಮಾಲೀಕರು ಅಂತೇಳಿ ನಿಮ್ಮ ಕಿಸೆ ರೊಕ್ಕ ಹಾಕೋಬೇಕು, ಆ ರೀತಿ ವಾದ ಮಾಡ್ತಾರೆ. ಯಾಕಂದ್ರೆ ಬುದ್ಧಿವಂತರ ಲೋಕ, ಬುದ್ಧಿವಂತರು ಭಾಳ ಜಾಣ್ಮೆಯಿಂದ ತಮ್ಮ ವಾದನ ಮಾಡಿಸಿ ಲಾಸ್ ಅದ ರೀ ಇದು ಉದ್ಯೋಗ, ನಾವು ಸುಮ್ಮನೆ ಹಾಕಿದ್ದೀವಿ, ಸುಮ್ಮನೆ ರೈತರಿಗೆ ಅನುಕೂಲ ಆಗಲಿ, ಕಡೆಗೆ ಇಷ್ಟರ ಸಿಗಲಿ. ಯಾಕಂದ್ರೆ ಮಾರ್ಕೆಟ್ ಇಲ್ಲ ರೈತಗೆ, ಉಳಿದ ಬೆಳೆಗೆ ಬೆಲೆಗಳೇ ಇಲ್ಲ. ಹೇಳ್ತಾರೆ ನಾವು ಕೊಡ್ತೀವಿ ಬೆಂಬಲ ಬೆಲೆ ಅಂತೇಳಿ. ಬೆಂಬಲ ಬೆಲೆ ಕಾನೂನು ಆಗ್ಯದನ. ಈ ಕಬ್ಬಿಗೆಲ್ಲ ಬೆಲೆ ನಿಗದಿ ಆಗ್ಯದ. FRP ಪ್ರಕಾರ FRP ರೀತಿ ದರ ಫಿಕ್ಸ್ ಮಾಡ್ಬೇಕು ನೀವು. ಅದು ವೈಜ್ಞಾನಿಕ ಅಂತ ರೈತರು ಕೆಲವರು ಹೇಳ್ತಾರೆ. ಜೊತೆಗೆ ನಮ್ಮ ಕಬ್ಬು ಫ್ಯಾಕ್ಟ್ರಿಗೆ ಮುಟ್ಟಿದ 15 ದಿನದಲ್ಲಿ ದುಡ್ಡು ವಾಪಸ್ ಕೊಡ್ಬೇಕು ನಮ್ಮದು. ಇವರು ಎಷ್ಟು ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ರೀ? ಕೋವಿಡ್ ಈ ನಮ್ಮ ಸಕ್ಕರೆ ಕಾರ್ಖಾನೆ ಇರ್ಬೋದು, ಖಾಸಗಿಯವರಾಗಿರ್ಬೋದು, ಎಷ್ಟು ಕರೆಕ್ಟ್ ಕೊಟ್ಟಾರೆ. ಎಲ್ಲೋ ಒಬ್ಬರು ಇರ್ಬೋದು, ಎಕ್ಸೆಪ್ಷನ್ ಅಂತೀನೋ ಅದಕ್ಕೆ. ಎಲ್ಲ ಕಾರಣಗಳು ಎಲ್ಲೋ ಒಂದು ಕಾರಣಗಳಿರ್ಬೋದು ಲಾಭದಲ್ಲಿ ಆಗಿದೆ ನಮ್ಮದು ಅಂತೇಳಿ. ಎಲ್ಲ ಕಾರಣಗಳು ಲಾಸ್ ಲಾಸ್, ಸಾಲ 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 ಸಾಲ, ಎಲ್ಲ DCC ಬ್ಯಾಂಕ್ ಸಾಲ ತೀರಿಲ್ಲ, ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ಆಗಿಲ್ಲ, ಏನಿದೆಯಲ್ಲ. ಅವ್ರಂಗಿದ್ದ ನೀವು ಎಲ್ಲಿ ಕೊಡ್ತಾರೆ ರೀ ಅವರು? ಲಾಸ್ ತೋರಿಸ್ತಾರೆ ಅವರು. ನೀವು ಕಬ್ಬು ಕಳಿಸೋಲ್ಲಂದ್ರೆ ಬಿಡ್ರಿ ಇನ್ನಷ್ಟು ಮಟ್ಟಿಗೆ. ಇವತ್ತು ನಮ್ಮ ಶುಗರ್ ಫ್ಯಾಕ್ಟ್ರಿ ಲಾಬಿ ಜನ ಅಥವಾ ಮಾಲೀಕರು ಅಥವಾ ರಾಜಕೀಯ ಮಾಡೋ ಜನ ಈ ರೀತಿ ಹೇಳ್ತಾರೆ. ಮತ್ತು ದರ ನಿಗದಿ ಮಾಡಲಿ ಅಂತಂದರೆ ಬೆಳೆದ ಕಬ್ಬು ಇನ್ನೂ ಕೊಡೋದು ಹೊಲದಲ್ಲೇ. ಅದು ಗೊತ್ತದ ನೀವು ನಿಶ್ಚಿತವಾಗಿ ಕಳಿಸ್ತೀರಿ ಅಂತೇಳಿ. ಮತ್ತು ಅನೇಕ ಕಾನೂನುಗಳು ಮಾಡ್ಕೊಂಡಿದ್ದಾರೆ, ಮತ್ತೇನೋ ಮಾಡ್ತಾರೆ, ಬೇರೆ ಫ್ಯಾಕ್ಟ್ರಿ ಕಳಿಸೋಂಥ ಕರಾರು ಮಾಡ್ತಾರೆ. ನಿಮಗೆ ಗೊತ್ತದ ಕಬ್ಬು ಬೆಳೆದ ಬೆಳೆಗಾರರಿಗೆ ಆಮೇಲೆ ಫ್ಯಾಕ್ಟ್ರಿ ದರ ಕೊಡಲಿ, ಅದು ದೂರದ ಫ್ಯಾಕ್ಟ್ರಿ ಹೋಗ್ಬೇಕಾದ್ರೆ ಸಾಗಾಣದ ಖರ್ಚು ಎಷ್ಟು ಬರ್ತದೆ, ಆ ಕಬ್ಬು ಕಳೆದು ಇದಕ್ಕೆ ಎಷ್ಟು ಖರ್ಚು ಬರ್ತದೆ, ಇವೆಂದಾದರೂ ಲೆಕ್ಕ ಹಾಕಿದ್ರಿ ನೀವೆಲ್ಲ ಹೇಳ್ಬೋದು. ಇವೇನೋ ಕಬ್ಬು ಕಡಿಯೋದಕ್ಕಾಗಲಿ ಸಾಗಾಣಿಕೆಯಾಗಲಿ ಒಂದಿಷ್ಟು ಏನೋ ಹೆಲ್ಪ್ ಮಾಡ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಎಷ್ಟರ ಮಟ್ಟಿಗೆ ಅದು ರೈತಗೆ ಇದೇ 3,000 ಕೊಡೋದಕ್ಕೆ 3,000 ಸಲ 2,000 ಅಡ್ಡಾಡಿಸ್ತಾರೆ ಮ್ಯಾನೇಜ್ಮೆಂಟ್ದವ್ರು. ಕೆಲವೊಂದು ದಿನ ಬಾಕಿ ಅದ ರೀ, ಬಿಲ್ ಬಾಕಿ ಅದ ರೈತರದು. ಕೇಳಿದ ತಕ್ಷಣ ಲಾಸ್ ಆಗಿದೆ ರೀ, ಲಾಭ ಇಲ್ಲ ರೀ. ಶುಗರ್ ಸಕ್ಕರೆ ಐತೆ ನೋಡ್ರಿ, ಒಯ್ದ್ರು ನೀವು ಖರೀದಿಗೆ ಅಂತೇಳಿ. ಅದೇ ಕಾಲಕ್ಕೆ ಮಳ್ಳಿ ಮಾರಿದ್ದು ಗಿರಿದು ಲೆಕ್ಕಪತ್ರ ಸಿಗೋದೇ ಇಲ್ಲ ನಮಗೆ. ಯಾವುದು ಏನೋ ತೋರಿಸ್ತಾರೆ, ಲಾಸ್ ಆದ್ರಿ, ಬರಲಿಲ್ಲ ಗಿರಾಕಿಗಳನ್ನು ಹಂಗೆ ಮತ್ತೆ ಮಾಡಿದ್ವಿ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ನೀವು ಮೊನ್ನೆ ನೋಡಿದ್ರಿ ಎಲೆಕ್ಷನ್ ಪ್ರಚಾರ. ಅದರಲ್ಲಿ ನಮ್ಮ ಸೌದಿಯವರು ಈಗ ಸಹಕಾರ ಸಂಘದ ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ಅದ ಇವತ್ತು. ಆ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ರು, ನಾವು ಯಾಕೆ ಲಾಸ್ ಆದ್ದೀವಿ, ನಾವು ಯಾಕೆ ಸಾಲಗಾರ ಇದ್ದೀವಿ ಅನ್ನೋದು ಉತ್ತರ ಕೊಟ್ಟವರು. ನಾವು ತೂಕದಲ್ಲೇ ಕಬ್ಬನ್ನು ನಾವು ಟನ್ಗಟ್ಟಲೆ ಕದಿಯುವುದಿಲ್ಲ. ನಾವು 1 ಕ್ವಿಂಟಲ್ ಸಹಿತ ನಾವೇನಾದರೂ ಕದ್ದಿದ್ರೆ ನೀವು ದಾಖಲೆ ಕೊಟ್ಟರೆ ನಾವು ರಾಜೀನಾಮೆ ಕೊಟ್ಟು ಫ್ಯಾಕ್ಟ್ರಿ ನಿಮ್ಗೆ ಒಪ್ಪಿಸಿ ಹೋಗ್ತೀವಿ ಅನ್ನೋಷ್ಟು ಮಟ್ಟಿಗೆ ಮಾತಾಡಿದ್ರು. ಅಂದ್ರೆ ಪ್ರೈವೇಟ್ದವ್ರಾಗಲಿ ಇನ್ನುಳಿದವ್ರಾಗಲಿ ಕಬ್ಬು ತೂಗ್ರೆ ಹೊಡಿತಾರೆ, ಅವ್ರು ಲಾಭ ಮಾಡ್ಕೊಳ್ತಾರೆ, ಅವ್ರು ಕೊಡ್ಬೋದು ನಿಮಗೆ, ಅದು ನಮಗಿಲ್ಲ ಅನ್ನೋದು ಮಾತು ಇವ್ರು ಹೇಳ್ತಾರೆ. ನೀವು ಪ್ರೈವೇಟ್ದವ್ರು ರೀ, ನೀವು ಮಾಡ್ಬೋದು ಅಂತ. ನಾವು ಇಲ್ಲ, ನಾವು ಪ್ರಾಮಾಣಿಕರಿದ್ದೀವಿ ಅಂತ. ಅದಕ್ಕೆ ಕೋಆಪರೇಟಿವ್ ಇರಬೇಕು ಅಂತ ಮಾತಾಡ್ತಾರೆ. ಕೋಆಪರೇಟಿವ್ದಲ್ಲಿ ಎಷ್ಟು ಜನ ಉಳಿಸ್ಕೊಂಡಿದ್ದಾರೆ, ಎಷ್ಟು ಜನ ಲಾಭದ ಒಂದು ಇಂಡಸ್ಟ್ರಿ ಮಾಡಿ ತೋರಿಸ್ತಿದ್ದಾರೆ. ಅದನ್ನು ಅಲ್ಲೇ ಜನರೇಷನ್ ಮಾಡಿದ್ದಾಗಿರ್ಬೋದು, ಮತ್ತೇನೋ ಮಾಡೋದಾಗ್ಬೋದು. ಬಟ್ ಮಳ್ಳಿ ಎಷ್ಟು ಉಳಿದು ಮಾರಿ ತೋರಿಸಿದ್ದು ಎಷ್ಟು ಬಂತು, ಎಷ್ಟು ಹೋತು,
ಏನೇನು ಮಾಡಿದ್ರು ಇವರ ಅನ್ನುವಂಥದ್ದು. ಮತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ನೋಡಿರಿ ಸರ್ಕಾರದಲ್ಲಿ ಯಾವುದೂ ಇರಲಿ ರಾಜಕೀಯ ಸಂಬಂಧಗಳು ಇರೋದರಿಂದಾಗಿ ತಮ್ಮ ರಾಜಕೀಯ ದುಡ್ಡನ್ನು ಬಳಸ್ಕೊಂಡು ಹೋಗ್ತಾರೋ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಇವರು ರೇಟ್ ಅಂತ ಹೆಚ್ಚು ಮಾಡೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ವ್ಯವಸ್ಥೆನೇ ಇಲ್ಲಲ್ರಿ. ಸರ್ಕಾರಗಳು ಕೇಳೋದಿಲ್ಲ, ಮಾಲೀಕರ ಪರ ಇರ್ತದೆ, ಕಾರ್ಪೊರೇಟರ್ ಪರ ಇರ್ತದೆ, ಬಂಡವಾಳಶಾಹಿರ ಪರ ಇರ್ತದೆ. ಯಾಕಂದ್ರೆ ಅವ್ರ ಪಾರ್ಟಿ ಫಂಡ್ ತೊಗೊಂಡಿರ್ತದೆ, ಪಾರ್ಟಿ ಫಂಡ್ ತೊಗೊಂಡು ಆರಿಸಿ ಬಂದಿರ್ತದೆ. ಮತ್ತು ನಮ್ಮ ಮತದಾರರಿಗೆ 500,000 ದುಡ್ಡು ಕೊಟ್ಟು ಸಾರಾಯಿ ಕೊಟ್ಟು ಆರಿಸಿ ಬರ್ತಾರಂತಂದ್ರೆ ಎಲ್ಲಿ ದುಡ್ಡದು? ರೈತರ ದುಡ್ಡು ಕೊಟ್ಟಂತಹ ಈ ಒಂದು ಕೇವಲ 3,000 4,500 ರೂಪಾಯಿ ಒಂದು ಟನ್ ಖರ್ಚು ಬರ್ತದೆ. ಸ್ವತಃ ಸೌದಿಯವರು ಒಪ್ಕೊಂಡಿದ್ದಾರೆ ಈ ಮಾತನ್ನು ತಮ್ಮ ಒಂದು ಕಡೆ. ಯಾಕಂದ್ರೆ ಇದರಲ್ಲಿ ಪ್ರಾಮಾಣಿಕರಪ್ಪ ಸೌದಿಯವರು ಅನ್ನುವಂಥ ಮಾತು ಕೇಳಿ ಬರ್ತಾರೆ. ಆದರೂ ಅವರು ಇಲ್ಲ 3,000 ಅಂತ ಹೇಳ್ತಾರೆ. ಒಮ್ಮೆನ ನಾವು ಎಲ್ಲರೂ ಏನಪ್ಪ ಅಂತಂದ್ರೆ 3,000 2,900 ಮಾಡಿದಾಗ ಏಕಾಏಕಿ ಡೌನ್ ಆಯಿತು ಶುಗರ್ ರೇಟ. ಉಳಿದಾಗೆಲ್ಲ 2,500 ಕೊಟ್ಟರು. ಆಡಿದಾಗ ನಾವು ಪೌಲ್ಟ್ರಿಗೆ 400 ಎಕ್ಸ್ಟ್ರಾ ಕೊಟ್ಟಿವಿ. ಅದೇ ಈಗ ಸಾಲ ನಮಗಂತೇಳಿ ಕ್ಲಿಯರೆನ್ಸ್ ಕೊಡ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ತೂಕ ಹೊಡೆದ್ರೆ ನಿಮ್ಗೆ ಲಾಭ ಕೊಡ್ತಿದ್ದೀವಿ, ನಿಮ್ಮ ದುಡ್ಡು ಕೊಡ್ತಿದ್ದೀವಿ 3,000 ಅಂತ. ಅದು ಲಾಸ್ ಆಗಲ್ಲ ರೀ. 4,500 ಮೇಲ್ಪಟ್ಟು ಖರ್ಚು, ನೇರ್ ಟು 5,000 ಖರ್ಚು ಹಾಕೋದು ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ. ಇದು ಪ್ರತಿಯೊಬ್ಬ ರೈತರ ಅನುಭವ ಬಂತು. ಅವ್ರು ರೈತರು ಇದನ್ನ ಬೆಳಿತೀನಿ ಅಂತಾರೆ. ಯಾಕೆ ನನಗೆ ತಿಳಿತಾ ಇಲ್ಲ. ಅವರು ಅಂತಾರೆ ಪಾಪ ಏನಿಲ್ಲ ಕಡೆಗೆ ಎಷ್ಟು ರೊಕ್ಕ ಬಂದು ನಮ್ಮ ಕೈಗೆ ಉಳಿದ ಬೆಳೆಗಳು ಏನು ಹೊತ್ತುವುದಿಲ್ಲ, ಮಾರ್ಕೆಟಿಗೆ ಇಲ್ಲ ಅಲ್ಲೇ. ಉಳಿದ ಬೆಳೆ ಬೆಳೆದಪ್ಪ ಅಂದ್ರೆ ರಾಶದಾಗ ಏಕದಮ್ ಬಿದ್ದು ಬೆಳಿತಾರೆ. ಮತ್ತು ರೈತ ಉದ್ಧಾರ ಆಗುವ ಬೆಳೆ ಅಂದ್ರೆ ಹೆಂಗೆ? ಮತ್ತು ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂದ್ರೆ ಸಾಲ ತೆಗೆದು ಸಾಲ ಮುಡ್ಸೋಕ್ಕಾಗಿಲ್ಲ, ಬ್ಯಾಂಕರ್ಸ್ ಬಂದು ರಿಕ್ ಹಾಕತ್ತಾರ. ಈಗ ಅದಾಗಿದೆ ನಮ್ಮ ಪರಿಸ್ಥಿತಿ. ಕೊಡ್ಲಿಕ್ಕಪ್ಪ ಅಂದ್ರೆ ಬಾಯಿ ಮೇಲೆ ಬುಲ್ಟಂಗೆ ಮಾಡ್ತಾರೆ. ನಾವು ಅನೇಕರು ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ. ಹೌದು, ಅದು ಸತ್ಯನ ಅದ. ಹತ್ತಿ ಬೆಳೆಯೋ ರೈತರು ನಮ್ಮ ವಿದರ್ಭದಲ್ಲಿ ಆಗಿರ್ಬೋದು, ಆಂಧ್ರದಲ್ಲಿ ಆಗಿರ್ಬೋದು, ನಮ್ಮಲ್ಲಿ ಆಗಿರ್ಬೋದು, ಸಣ್ಣ ಸಣ್ಣ ಬೆಳೆಯೋರು ಪಾಪ ಅವ್ರಿಗೆ ಅಲ್ಪ ಇರಾಗ ಒಂದು ಗುಡಿಸಲ ಹೊಟ್ಟೆ ಮಾಡ್ರಿ ಬೆಳೆದಿರ್ತಾರೆ, ಊಟ ಮಾಡ್ತಾರೆ. ಅದು 60 ಆಗಿರ್ಬೋದು. ಕೆಲವೊಮ್ಮೆ ದನಗಳು ಕಟ್ತಾರೆ, ತಾವು ಹಾಲು ಕುಡಿಯೋದಿಲ್ಲ, ಇನ್ನೊಬ್ಬರಿಗೆ ಹಾಲು ಮಾರೋದು. ಅದನ್ನು ಮಾರಿ ಗಂಟು ಮಾಡ್ಕೊಂಡು ಆದಷ್ಟು ಸಾಲ ಹಾಕೋಬೇಕು ಹೇಳ್ತಾರೆ, ಆಗುವುದಿಲ್ಲ. ಆಗ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಅನೇಕ ಕುಟುಂಬಗಳಿದ್ದಾವೆ ಅನ್ನೋದು ಅವ್ರು ಇವತ್ತು ವಾದ ಮಾಡ್ತಾ ಇದ್ದಾರೆ ರೈತರ. ಆದರೆ ರೈತರ ಮಾತ್ರ ಕೇಳೋರು ಯಾರು ಅಂತ. ಸರ್ಕಾರ ಅಂತ ಪೂರ್ತಿಯಾಗಿ ಇವತ್ತು ಈ ಮಾಲೀಕರ ಕೈಯಲ್ಲಿ ದುಡ್ಡಿದ್ರ ಕೈಯಲ್ಲಿ ಅವ್ರ ಮಾತು ಮೀರಿ ನೆಡಲಿಕ್ಕೆ ಸಾಧ್ಯ ಇಲ್ಲ. ಕೇಳಿದ ತಕ್ಷಣ ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ರೀ, ನಮ್ಗೆ ನಡೆಸೋಕ್ಕಾಗುವುದಿಲ್ಲ ಅಂತ ಹೇಳಿಬಿಡ್ತಾರೆ ಅವರು. ರೈತಗೆ ಇಲ್ಲಪ್ಪ ಅಷ್ಟೆಷ್ಟು ಬಂದಷ್ಟು ಬರುತ್ತೋಪ್ಪ ಸರ್ಕಾರ ಅವ್ರಿಗೆ ಹೇಳಬೇಕಾಗ್ತದೆ. ಕೊಡ್ತಾರೆ ತೋರಿ ದುಡ್ಡು, ಸ್ವಲ್ಪ ತಡಿ ಮುಂದಿನ ಸೀಸನ್ ಕೊಡ್ತಾರೆ ಅಂತ ಹೇಳಬೇಕಾಗ್ತದೆ. ಹೀಗಾಗಿ ರೈತ ಉದ್ಧಾರ ಆಗೋ ಮತ್ತು ರೈತ ದರ ಇವತ್ತು 3,500 ಕನಿಷ್ಠ ಪಾಪಗಳು ಆಗ್ತಾರೆ ರೈತರು. ಅದು ಆಗೋ ಸಾಹಿತ್ಯಗಳು ಭಾಳಷ್ಟು ಕಡಿಮೆ. ಹಾಗಾದ್ರೆ ಏನು ಮಾಡ್ಬೇಕು ರೈತರಿಗೆ? ರೈತರು ಚಿಂತನೆ ಮಾಡೋಕ್ಕೆಲ್ಲ ಟೈಮ್ ಇದು. ಕಬ್ಬು ಬೆಳಿಬೇಕಾ ಬೆಳಿಬಾರ್ದ ಇನ್ನು ಮುಂದೆ ಅಂತ ಅನ್ನುವಂಥದ್ದು. ಯಾಕೆಂದ್ರೆ ಕಬ್ಬಿನಿಂದ ಲಾಭಂತಿ ಸುತಾರಾಮಿಲ್ಲ. 3,000 ರೂಪಾಯಿ ನೀವು ತೊಗೊಂಡ್ರು ಟನ್ನಿಗೆ. 3,500 ಆದರೂ ಲಾಭ ಇಲ್ಲ. ಒಮ್ಮೆ ಲೆಕ್ಕ ಮಾಡಿರಿ, ಕುಂತ ಒಮ್ಮೆ ಡಿಸ್ಕಷನ್ ಮಾಡಿರಿ. ಮತ್ತು ನೀವು ಸ್ಟ್ರೈಕ್ ಎಷ್ಟು ಮಾಡ್ತೀರಿ? ರೋಡ್ ಮಾಡ್ಕೊಂಡು ಎಷ್ಟು ಹೋರಾಟ ಮಾಡೋರ? ಕೊನೆಗೆ ಇಲ್ಲಿ ಕಾನೂನು ಅದಾವ, ಈ ತೊಂದರೆ ಕೊಡ್ತಾ ಇದ್ದಾರೆ ಈ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಅಂತೇಳಿ ನಿಮ್ಮನ್ನ ಒಳಗೆ ಹೋಗಿ ಕಳಿಸುವಂಥವು. ಪಾಪ ಕೋರ್ಟು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಬರ್ತದೆ, ಇಲ್ಲಪ್ಪ ಸಾರ್ವಜನಿಕ ತೊಂದರೆ ಆಗ್ಯದ, ಇದನ್ನು ಬಂದ್ ಮಾಡ್ತೀರಿ ಅಂದರೆ ಸ್ಟ್ರೈಕಿಂದ ಬಗೆಹರಿಯುವ ಸ್ಥಿತಿಯೊಳಗೆ ಇರಲಿಲ್ಲ ಸಮಸ್ಯೆಗಳು. ಅದಕ್ಕೆ ಇವರು ಸ್ವಂತ ರೈತರು ಬುದ್ಧಿವಂತರಾಗಬೇಕಾಗಿದೆ. ಕಬ್ಬು ಬೆಳಿಬೇಕಾ ಅಂತ ಪ್ರಶ್ನೆ ಮಾಡಿಕೊಂಡ ಕಬ್ಬು ಬೆಳೆದನ್ನು ಬಿಟ್ಟರೆ ಲಾಭ ಏನೈತಿ, ಅದಕ್ಕೆ ಹಾದಿಗಳು ಏನದವ ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡಿ ಸರ್ಕಾರಕ್ಕೆ ಬೆನ್ನತ್ತೆ ನಮಗೆ ಮಿನಿಮಮ್ ಪ್ರೈಸ್, ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡಿರಿ ಬೆನ್ನತ್ತೀವಿ. ಕಾನೂನು ಮಾಡಿರಲ್ಲ, ಈ ಕಾನೂನು ಅದ ಕಬ್ಬಿನ ಸಲುವಾಗಿ. 15 ದಿವಸ ಯಾವ ಫ್ಯಾಕ್ಟ್ರಿ ದುಡ್ಡು ಕೊಟ್ಟಿದ್ದು ನನಗೆ ಗೊತ್ತಿಲ್ಲಪ್ಪ, ನಿಮ್ಗೆ ಗೊತ್ತಿದ್ರೆ ಹೇಳಿ ಬಂದು ಹೇಳಿ. ಯಾವ ಈ ಫ್ಯಾಕ್ಟ್ರಿ ಕೊಟ್ಟಾರಪ್ಪ 15 ದಿವಸ ಒಳಗೆ ಎಷ್ಟು ಕೊಟ್ಟಾರ ರೇಟ? 3,000 ರೂಪಾಯಿ ಒಮ್ಮೆ ಕೊಟ್ಟಾರಲ್ಲ ಅಂತೇಳಿ. 3,000 ಒಮ್ಮೆ ಇಲ್ಲ, 2,500 ಒಮ್ಮೆ, 2,600, ಮತ್ತೊಂದು 2,200 ಮತ್ತೊಮ್ಮೆ. ಈಗ ಅದಕ್ಕೆ ಬೆಳಿಬೇಕಾ, ಕಬ್ಬು ಬೇಕಾ? ಇದು ಸಣ್ಣ ಪ್ರಶ್ನೆ, ವಿಚಾರ ಮಾಡಿರಿ. ಯಾಕಂದ್ರೆ ಈ ಒಂದು ಬೆಳೆಯಿಂದ ಇಡೀ ರೈತ ಸಮುದಾಯ ಒಳ್ಳೆಯದಾಗ್ತದೆ ಮಾಡಿ ನಿಮಗೆ ಬಿಟ್ಟಿದ್ದು. ಬಟ್ ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದು. ಜೊತೆಗೆ ಇವ್ರು ಹೆಚ್ಚು ಕೊಡ್ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಕೈಯಲ್ಲಿ ಅದು ಬರಬೇಕಾದ್ರೆ ನೀವು ಕಬ್ಬು ಬೆಳಿಬೇಕಾ ಬಿಡ್ಬೇಕಾ, ಮೂಲಕ್ಕೆ ಕೈ ಹಾಕಬೇಕು, ಮೂಗು ಹಿಡಿಬೇಕು ಅಂತ ಉತ್ತರ ಸಿಗ್ತದೆ. ಇದಕ್ಕೆ ಹೆಚ್ಚು ನಾವೇನು ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ನಿಮಗೇನು ಇಷ್ಟು ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ ಬರ್ತೀವಿ ಸರಿ. ಯಾಕೆಂತಂದ್ರೆ ಅದು ಇದು ನಿಮಗಾಗಿ ಈ H16 ನ್ಯೂಸ್ ಅರ್ಥ ಇದು ನಿಮ್ಮ ಒಂದು ಪ್ರಗತಿಗಾಗಿ, ನಿಮ್ಮ ಡೆವಲಪ್ಮೆಂಟ್ ಸಲುವಾಗಿ ಅಂತ ಹೇಳ್ತಾ
ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.